ತಮ್ಮೆಲ್ಲರ ಆಶೀರ್ವಾದದಿಂದ ನಾನು ಈ ಚುನಾವಣೆಯಲ್ಲಿ ಮೊದಲನೇ ಸ್ಥಾನದಲ್ಲೇ ಬರ್ತೀನಿ ಅಂತ ನನಗೆ ವಿಶ್ವಾಸವಿದೆ ಅಂತ ನಂಬಿಕೆ ಇದೆ. ಈಗಾಗಲೇ ಅಂದ್ರೆ ಈ ಲೋಕಸಭಾ ಚುನಾವಣೆ ಇದರ ಮಹತ್ವನೇ ಬೇರೆ. ಲೋಕಸಭಾ ಚುನಾವಣೆ ಅಂದ್ರೆ ಇದು ದೇಶದ ಚುನಾವಣೆ, ಇದು ದೇಶದ ಸಮಗ್ರತೆ, ದೇಶದ ಐಕ್ಯತೆ, ದೇಶದ ಆರ್ಥಿಕ ಗಟ್ಟಿತನ ಮತ್ತು ಈ ಯಾವ ರೀತಿ ಈ ದೇಶ ನಡಿಬೇಕು, ಯಾವ ರೀತಿ ಮುಂದಕ್ಕೆ ಹೋಗ್ಬೇಕು ಅನ್ನೋದಕ್ಕೆ ರೂಪರೇಷೆಗಳನ್ನ, ಕಾನೂನನ್ನ ಮಾಡತಕ್ಕಂತ ಒಂದು ಈ ಚುನಾವಣೆ. ಅದರಿಂದ ಯಾವ ರೀತಿ ಇವತ್ತು ಕಳೆದ 10 ವರ್ಷದಲ್ಲಿ ಹಲವಾರು ಜನಪರ ಕಾಳಜಿಗಳು, ಜನಪರ ಕಾರ್ಯಕ್ರಮಗಳು ಆಗಿದೆ. ಯಾಕೆಂದ್ರೆ ಇವತ್ತು ನಾನು ಬಿಜೆಪಿ ಮತ್ತು JDS ಮೈತ್ರಿ ಅಭ್ಯರ್ಥಿಯಾಗಿ ಬಿಜೆಪಿಯಿಂದ ನಾನು ಸ್ಪರ್ಧೆ ಮಾಡಿದ್ದೇನೆ, ಕಮಲದ ಚಿಹ್ನೆಯಲ್ಲಿ ಮಾಡಿದ್ದೇನೆ. ಅಂದ್ರೆ ಕಳೆದ 10 ವರ್ಷದಲ್ಲಿ ಮೋದಿಯವರ ಸರ್ಕಾರದಲ್ಲಿ ಆದಂತ ಜನರಿಗೆ ಆದಂತ ಕೆಲವು ಕಾಳಜಿಗಳು ಅಥವಾ ಕೆಲವು ಉಪಯೋಗಕ್ಕೆ ಬಂದಂತ ಕೆಲವು ಕಾರ್ಯಕ್ರಮಗಳು ನಿಮಗೆ ಗೊತ್ತಿದೆ ಎಲ್ಲ. ನಂತರ ಸನ್ಮಾನ್ಯ ದೇವೇಗೌಡರ ಕಾಲದಲ್ಲಿ, ಯಡಿಯೂರಪ್ಪನವರ ಕಾಲದಲ್ಲಿ, ಕುಮಾರಸ್ವಾಮಿಯವರ ಕಾಲದಲ್ಲಿ ಯಾವ್ಯಾವ ರೀತಿ ಜನರಿಗೆ ಅನುಕೂಲ ಆಗಿದೆ ಅನ್ನೋದು ತಮಗೆ ಗೊತ್ತಿದೆ. ಇವಾಗ ಆಗ್ಲೇ ಹೇಳಿದ್ರು, ಕೇಂದ್ರ ಸರ್ಕಾರ ಸುಮಾರು ಕಳೆದ ಪ್ರತಿ 1 ವರ್ಷದಲ್ಲಿ 5 kg ಅಕ್ಕಿ ಕೊಡ್ತಿದ್ದಾರೆ 80 ಕೋಟಿ ಜನರಿಗೆ. 80 ಅಂದ್ರೆ ಅದು ಕೇಂದ್ರ ಸರ್ಕಾರದ ಯೋಜನೆ ಆಗಿದೆ. ಅಂದ್ರೆ ಅಕ್ಕಿ ಕೇಂದ್ರ ಸರ್ಕಾರದ್ದು, ಬ್ಯಾಗ್ ಮಾತ್ರ ರಾಜ್ಯ ಸರ್ಕಾರ. ಅಕ್ಕಿ ಕೂಡ ಬ್ಯಾಗ್ ಸೊ ಹೀಗಾಗಿ ನಂತರ ಕಳೆದ 10 ವರ್ಷದಲ್ಲಿ ಎಷ್ಟು ಇವತ್ತು ಹೆದ್ದಾರಿಗಳಾಗಿದೆ, ಇವತ್ತು ರೈಲ್ವೆ ಯೋಜನೆಗಳಾಗಿದೆ, ರೈಲ್ವೆ ಸೌಲಭ್ಯ ಆಗಿದೆ. ಇವತ್ತು ನೋಡ್ಬೋದು ನೀವು, ಇವತ್ತು ರೈಲ್ವೆ ಸೌಲಭ್ಯಗಳು ಎಷ್ಟಾಗಿದೆ ಅಂದ್ರೆ ಅದು ರೈಲ್ವೆ ಸ್ಟೇಷನ್ ಹೋದ್ರೆ ಅದು ರೈಲ್ಗಳ ತರ ಕಾಣ್ತಾ ಇಲ್ಲ, ಕಾರ್ಗಳ ತರ ಕಾಣ್ತಾ ಇದೆ. ಅಷ್ಟೊಂದು ಅದ್ಭುತವಾದ ಇದೆಲ್ಲ ಏನಕ್ಕಾಯ್ತು ಅಂದ್ರೆ ನರೇಂದ್ರ ಮೋದಿ ಅವರ ದಿಟ್ಟ ನಿರ್ಧಾರ, ನರೇಂದ್ರ ಮೋದಿ ಅವರ ಒಂದು ಕಾಳಜಿ, ದೇಶದ ಬಗ್ಗೆ ಇರತಕ್ಕಂತ ಒಂದು ಪ್ರೀತಿ, ನಾನು ಏನಾದ್ರೂ ಸಾಧನೆ ಮಾಡಬೇಕು ಎನ್ನುವ ಛಲ. ಯಾಕೆಂದ್ರೆ ಇವತ್ತು ಇದಕ್ಕೆ ಹಣ ಎಲ್ಲಿಂದ ಬಂತು? ಇದರಲ್ಲಿ 49% ಹಣವನ್ನ ವಿದೇಶದಿಂದ ತಂದಿದ್ದಾರೆ, ಇನ್ವೆಸ್ಟ್ ಮಾಡ್ತಿದ್ದಾರೆ. ಇನ್ನು 51% ನಮ್ಮ ದೇಶದಲ್ಲಿ ಮಾಡಿದ್ದಾರೆ. ಹೀಗಾಗಿ ಇವತ್ತು ರಾಷ್ಟ್ರೀಯ ಹೆದ್ದಾರಿಗಳು ಚೆನ್ನಾಗಿದೆ, ರೈಲ್ವೆ ಯೋಜನೆಗಳು ಆಗಿದೆ, ಅದೇ ರೀತಿ ನೀರಾವರಿ ಯೋಜನೆಗಳು ಕೂಡ ಆಗಿದೆ. ಇವತ್ತು ಸನ್ಮಾನ್ಯ ದೇವೇಗೌಡರು 1962ನೇ ಇಸ್ವಿನಲ್ಲಿ ಅವರು ಸ್ವತಂತ್ರ ಅಭ್ಯರ್ಥಿಯಾಗಿ ಆಯ್ಕೆಯಾದಂತ ಸಂದರ್ಭದಲ್ಲಿ, ವಿಧಾನಸಭೆಯಲ್ಲಿ ಅದು ಸ್ವತಂತ್ರ ಅಭ್ಯರ್ಥಿ ಆದಂತ ಸಂದರ್ಭದಲ್ಲಿ ಅವರು ಒಂದು ರೆಸಲ್ಯೂಷನ್ ನ ಮೂವ್ ಮಾಡ್ತಾರೆ, ಗೊರೂರ ಬಳಿ ಹೇಮಾವತಿ ನದಿಗೆ ಡ್ಯಾಮ್ ಕಟ್ಟಬೇಕು ಅಂತ. ಅದು ಹಾಗೇ ಉಳಿಯುತ್ತೆ. ಎಲ್ಲ ಅವ್ರನ್ನ ಗೇಲಿ ಮಾಡ್ತಾರೆ, ನೀನು ಸ್ವತಂತ್ರ ಅಭ್ಯರ್ಥಿ, ನಿನ್ಗೆ ಯಾವ್ದು ಪಕ್ಷದ ಬೆಂಬಲ ಇಲ್ಲ, ಯಾಕೆ ಇದ್ ಮಾಡ್ತೀರಾ ಅಂತ. ಆದ್ರೆ ತಿರ್ಗಾ 67ನೇ ಇಸ್ವಿನಲ್ಲಿ ಅವರೇ ಶಾಸಕರಾಗ್ತಾರೆ. ಆವಾಗ ಅವರು ಹಠ ಹಿಡಿದು ಒಂದು ಆರ್ಡರ್ ಮಾಡಿಸ್ತಾರೆ, ಇಲ್ಲ ಹೇಮಾವತಿ ನದಿಗೆ ಅಲ್ಲಿ ಡ್ಯಾಮ್ ಕಟ್ಟುವಂತ ಒಂದು ವ್ಯವಸ್ಥೆ ಮಾಡ್ತಾರೆ. ಅದೃಷ್ಟವಶಾತ್ 83ನೇ ಇಸ್ವಿನಲ್ಲಿ ಅವರೇ ಲೋಕೋಪಯೋಗಿ ಸಚಿವರಾಗ್ತಾರೆ, 94ನೇ ಇಸ್ವಿಯಲ್ಲಿ ಅವರೇ ಮುಖ್ಯಮಂತ್ರಿ ಆಗ್ತಾರೆ. ಆವಾಗ ಅದರ ಸಂಪೂರ್ಣ ಡ್ಯಾಮ್ ಅನ್ನ ಕಂಪ್ಲೀಟ್ ಮಾಡ್ತಾರೆ. ಇವತ್ತು ಅದರಿಂದ ಸುಮಾರು 6 ರಿಂದ 7 ಲಕ್ಷ ಎಕರೆ ಇವತ್ತು ನೀರಾವರಿ ಆಗುತ್ತೆ. ಇದು ಶಾಶ್ವತವಾದಂತ ಆಸ್ತಿ. ಈಗ ಯಾರೋ ಏನೋ ಕೊಡ್ತಾರೆ ಅಂತ ಅದು ಶಾಶ್ವತ ಅಲ್ಲ. ಈಗ ನಮ್ಮ ರವಿ ಅವರು ಹೇಳ್ತಾ ಇದ್ರು, ಅದನ್ನ ತಗೊಂಡು ಋಣ ಅಂತಾರೆ ಅಂತ. ಯಾವ್ದೋ ಕುಕ್ಕರು, ಸ್ಯಾರಿನೋ ಅಥವಾ ಸೀರೆನೋ ಅಥವಾ ಇನ್ಯಾವುದೋ ತವಾ, ಅದು ಋಣ ಅಲ್ಲ. ಅದನ್ನ ತಗೊಂಡು ಏನಾದ್ರೂ ಅಲ್ಲೇ ಓಟ್ ಹಾಕಿದ್ರೆ ಅದು ಪಾಪದ ಕೆಲಸ. ದೇವ್ರು ಅಂತವ್ರಿಗೆ ಶಿಕ್ಷೆನೆ ಕೊಡ್ತಾನೆ, ಯಾವ್ದೋ ಒಂದು ರೂಪದಲ್ಲಿ ಶಿಕ್ಷೆ ಕೊಡ್ತಾನೆ ದೇವ್ರು. ಅದರಿಂದ ಅದು ಋಣ ಅಂತ ಭಾವಿಸಬಾರ್ದು, ಅದು ಪಾಪದ ಕೆಲಸ. ಯಾಕೆಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಆ ಕಾಲದಲ್ಲಿ ಹೇಳ್ತಾರೆ, ಮತದಾನ ಮತ್ತು ಮತಗಳು ಒಂದು ಮನೆಯ ಮಗಳಿದ್ದಾಗೆ. ಅದನ್ನೇನಾದ್ರೂ ಮಾರ್ಕೊಂಡ್ರೆ ಅದು ಮನೆಯ ಮಗಳನ್ನೇ ಮಾರಿದಂತೆ. ಅದರಿಂದ ಇವತ್ತು ಈ ದೇಶದ ಸಮಗ್ರತೆ, ದೇಶದ ರಕ್ಷಣೆಗೆ ಏನೆಲ್ಲ ಬೇಕು ನಮಗೆ? ನಮ್ಮದು ಸುಮಾರು 45 ಲಕ್ಷ ಕೋಟಿ ಬಜೆಟ್, ಭಾರತ ದೇಶದ ಬಜೆಟ್ 45 ಲಕ್ಷ ಕೋಟಿ. ಅದರಲ್ಲಿ ಸುಮಾರು 5 ರಿಂದ 10 ಲಕ್ಷ ಕೋಟಿ ಬರೀ ಇದಕ್ಕೆ ಹೋಗುತ್ತೆ. ಯಾವುದು ಯುದ್ಧ ಸಾಮಗ್ರಿಗಳು, ದೇಶವನ್ನ ರಕ್ಷಣೆ ಮಾಡಬೇಕು, ಚೀನಾ ಜೊತೆ ರಕ್ಷಣೆ ಮಾಡಬೇಕು, ಪಾಕಿಸ್ತಾನ ಜೊತೆ ರಕ್ಷಣೆ ಮಾಡಬೇಕು. ಆದರೆ
ಮೋದಿ ಅವರು ಬಂದ ಮೇಲೆ ಮೇಕ್ ಇನ್ ಇಂಡಿಯಾ ಪ್ರಾಜೆಕ್ಟ್ ಅಲ್ಲಿ ಭಾರತ ದೇಶದಲ್ಲೇ ಅವನ್ನು ಉತ್ಪಾದನೆ ಮಾಡತಕ್ಕಂತ ವ್ಯವಸ್ಥೆ ಮಾಡಿದ್ದಾರೆ. ಇದರಿಂದ ಲಕ್ಷಾಂತರ ಕೋಟಿ ನಮ್ಗೆ ಉಳಿಯುತ್ತೆ ದೇಶಕ್ಕೆ. ಅದರಿಂದ ಇವತ್ತು ರೈತರಿಗೂ ಕೂಡ ಈಗಾಗಲೇ 6,000 ರೂಪಾಯಿ ಕೊಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ. ಯಡಿಯೂರಪ್ಪನವ್ರ ಸರ್ಕಾರ ಇದ್ದಾಗ ಕೇಂದ್ರದ ಬಿಜೆಪಿ ಸರ್ಕಾರ 6,000, ರಾಜ್ಯದ ಬಿಜೆಪಿ ಸರ್ಕಾರ 4,000, ಎರಡು ಸೇರಿ 10,000 ಕೊಡ್ತಾ ಇದ್ರು. ಆದ್ರೆ ಈಗ ಏನಾಗಿದೆ, ರಾಜ್ಯ ಸರ್ಕಾರದ 4,000 ಕೊಡ್ತಾ ಇಲ್ಲ, ಬರೀ ಕೇಂದ್ರ ಸರ್ಕಾರದ 6,000 ಬರ್ತಿದೆ. ಅದನ್ನೇ ತಿರುಗಿಸಿ ಬೇರೆ ತರ ಕೊಡ್ತಾ ಇದ್ದಾರೆ. ಸೊ ಹೊಸದು ಯಾವುದು ಇಲ್ಲ ಇದರಲ್ಲಿ. ಅದರಿಂದ ಇವತ್ತು ಯಾವಾಗ್ಲೂ ಅಷ್ಟೇ ಶಾಶ್ವತ ಯೋಜನೆಗಳು ನೋಡಿ, ಶಾಶ್ವತ ಯೋಜನೆಗಳು ಮಾಡಿದ್ರೆ ಅದಕ್ಕೆ ಯಾವಾಗ್ಲೂ ಮಾನ್ಯತೆ ಇರುತ್ತೆ. ಯಾವ ಶಾಶ್ವತ ಯೋಜನೆಗಳು? ಇವತ್ತು ಇಲ್ಲಿ ರೋಡ್ ಮಾಡಿದ್ದಾರೆ. ಇದು ರವಿ ಅವರು ಹೇಳ್ತಾ ಇದ್ರು, ಡಿ ನಾಗರಾಜಯ್ಯನವರು MLA ಆಗಿದ್ದಂತ ಸಂದರ್ಭದಲ್ಲಿ, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ, ರೇವಣ್ಣರು ಲೋಕೋಪಯೋಗಿ ಸಚಿವರಾಗಿ ಇವೆಲ್ಲ ಮಾಡಿದ್ದಾರೆ. ರೋಡ್ ಮಾಡೋದು ಶಾಶ್ವತ ಯೋಜನೆ, ಕೆರೆ ಮಾಡೋದು, ಸ್ಕೂಲ್ ಮಾಡೋದು, ಆಸ್ಪತ್ರೆ ಮಾಡೋದು, ಇದು ಶಾಶ್ವತ ಯೋಜನೆ. ಈಗ ನಮ್ ಜನ ಏನಾಗಿದೆ, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ 28,000 ಕೋಟಿ ರೈತರ ಸಾಲ ಮನ್ನಾ ಮಾಡಿದ್ರು. ಅದೊಂದು ಐತಿಹಾಸಿಕ ನಿರ್ಧಾರ. ಆದ್ರೆ ನಮ್ ಜನ ಯಾವ ರೀತಿ, ಅವ್ರದ್ದು ಮನಸ್ಥಿತಿ ಯಾವ ರೀತಿ ಇದೆ ಅಂದ್ರೆ, ಬ್ಯಾಂಕ್ ಅಲ್ಲಿ 50,000 ಅಥವಾ 1 ಲಕ್ಷನೋ ಮಾಫಿ ಆದ್ರೆ, ಅದು ವಜಾ ಆದ್ರೆ ಅದು ಗಮನಕ್ಕೆ ಬರಲ್ಲ. ಬಟ್ ಕೈನಲ್ಲಿ 500,000 ಕೊಟ್ರೆ ಅದೇ ಖುಷಿ ಅದು. ಸೊ ಅದು 1 ಲಕ್ಷ ವಜಾ ಆಗಿರೋದು ಇಂಪಾರ್ಟೆಂಟ್ ಅಥವಾ 500,000 ಇರೋದು ಇಂಪಾರ್ಟೆಂಟ್, ಅಲ್ಲಿ ಯೋಚನೆ ಮಾಡ್ಬೇಕಾಗುತ್ತೆ ನೋಡಿ. ಮತ್ತು ಜನರಿಗೆ ಇವತ್ತು ಸಕ್ಕರೆ ಕಾಯಿಲೆ ಮತ್ತು BP ಕಾಯಿಲೆ ಹಳ್ಳಿನಲ್ಲೂ ಇದೆ, ಬಡವರಲ್ಲೂ ಇದೆ, ಕೂಲಿ ಕಾರ್ಮಿಕರಲ್ಲೂ ಇದೆ. ಯಾಕಿದೆ ಅಂದ್ರೆ ನನಗೆ ಗೊತ್ತಾಗ್ತಾ ಇದೆ ಯಾಕಿದೆ ಅಂತ. ಈಗ ಗೊತ್ತಾಗ್ತಾ ಇದೆ, ಈಗ ನೋಡ್ತಾ ಇದ್ದೀನಿ ಯಾಕಿದೆ ಅಂತ. ನಾನೇನು ಹೇಳಕ್ ಹೋಗಲ್ಲ, ಗೊತ್ತಾಗ್ತಾ ಇದೆ. ಸೊ ಇವತ್ತು 15 ಕೋಟಿ ಜನರಿಗೆ ಸಕ್ಕರೆ ಕಾಯಿಲೆ ಇದೆ, 20 ಕೋಟಿ ಜನರಿಗೆ BP ಇದೆ. ಹೀಗಾಗಿ ಇವೆಲ್ಲ ಮಾತ್ರೆ 365 ದಿವಸ ತಗೋಬೇಕು. ಅದಕ್ಕೆ ಏನಾಯ್ತು, ಕೇಂದ್ರ ಸರ್ಕಾರ, ಮೋದಿಯವರ ಸರ್ಕಾರ ಜನೌಷಧಿ ಕೇಂದ್ರಗಳನ್ನ ಓಪನ್ ಮಾಡಿದ್ರು. 1,000 ರೂಪಾಯಿಗೆ ಸಿಗೋ ಮೆಡಿಸಿನ್ 100 ರೂಪಾಯಿಗೆ ಸಿಗುತ್ತೆ. ಹಾರ್ಟ್ ಅಟ್ಯಾಕ್ ಆದಾಗ ಒಳಗಡೆ ಸ್ಟಂಟ್ ಅಂತ ಹಾಕ್ತಿವಿ, ಅದು 70,000 ಆಯ್ತು, 30,000 ನೋಡಿ. ಇವು ಯೋಜನೆಗಳು ಅಂತ. ಆ ರೀತಿ ನಾವು ಮಾಡ್ಬೇಕಾಗುತ್ತೆ. ನಾನು 35 ವರ್ಷ ಹೃದ್ರೋಗ ತಜ್ಞನಾಗಿ ಮತ್ತು 18 ವರ್ಷ ನಿರ್ದೇಶಕನಾಗಿ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ 75 ಲಕ್ಷ ಹೊರರೋಗಿಗಳಿಗೆ ಚಿಕಿತ್ಸೆ ಮತ್ತು 8 ಲಕ್ಷ ಪ್ರೊಸೀಜರ್ಸ್ ಮಾಡಿದೀವಿ. ಆದ್ರೆ ಒಬ್ಬ ರೋಗಿಯನ್ನ ನಾನು ಹಣಕ್ಕೋಸ್ಕರ ಚಿಕಿತ್ಸೆ ಇಲ್ದೇನೆ ವಾಪಸ್ ಕಳಿಸಿಲ್ಲ. ಎಷ್ಟು ಜನ ತಾಯಂದ್ರುಗಳು ಕೆಲವರು ತಾಲಿ ಮಾರಿ ಕಟ್ಟಿದ್ದಾರೆ, 25,000 ರೂಪಾಯಿ ಕಟ್ಟಿದ್ದಾರೆ ತಾಲಿ. ನಾನು ಕೇಳಿದೀನಿ, ಇಲ್ಲಮ್ಮ ತಾಲಿ ಯಾಕೆ ಅರಿಶಿನ ಕೊಂಬ ಹಾಕೊಂಡಿದ್ದೀರಾ ಅಂತ. ಇದು 1, 2 ಅಂತಲ್ಲ, 100 ನಾನು ಇನ್ಸಿಡೆಂಟ್ಸ್ ಹೇಳ್ಬೋದು. ನಾನು ಹೇಳಿದ್ದೀನಿ 25,000 ವಾಪಸ್ ತಗೊಳ್ಳಿ, ನಿಮ್ಮ ಗಂಡನಿಗೆ ಉಚಿತವಾಗಿ ಆಪರೇಷನ್ ಮಾಡ್ತೀವಿ. ಯಾಕೆಂದ್ರೆ ತಾಲಿ ಮೇಲೆ ಯಾರು ಹೆಂಗಸರುಗಳು ಸುಳ್ಳು ಹೇಳಲ್ಲ, ಸಾಮಾನ್ಯವಾಗಿ ತಾಲಿ ಮೇಲೆ ಯಾರು ಹೇಳಲ್ಲ, ಅದು ಭಾವನೆ. ಎಷ್ಟೋ ಜನ ಹಸುಗಳನ್ನು ಮಾರಿ ದುಡ್ಡು ಕಟ್ಟಿದ್ದಾರೆ, ಅದನ್ನು ವಾಪಸ್ ಕೊಡ್ಸಿದೀನಿ. ನಾನು ನನ್ನ ಜೀವನದುದ್ದಕ್ಕೂ ಬಡವರ ಕಣ್ಣೀರನ್ನು ಒರೆಸತಕ್ಕಂಥ ಕೆಲಸ ಮಾಡಿದ್ದೀನಿ. ಯಾಕೆಂದ್ರೆ ಬಡವರ ಕಣ್ಣೀರಿಗೆ ಮತ್ತು ರೈತರ ಬೆವರಿಗೆ ಬಹಳ ಬೆಲೆ ಇದೆ. ಅದರಿಂದ ಆ ರೀತಿ ಕೆಲಸ ಮಾಡಿದ್ದೇವೆ. ಸೊ ತಾವೆಲ್ಲ ಈ ಚುನಾವಣೆ ಕೇವಲ ಈ ಸ್ಥಳೀಯ ಇದಲ್ಲ, ಇದನ್ನ ಬಹಳ ಗಂಭೀರವಾಗಿ ಗಮನಿಸ್ಬೇಕು. ಯಾಕೆಂದ್ರೆ ಒಂದು ಮತ, ಯಾಕೆಂದ್ರೆ ನಾವು ಒಂದು ರಕ್ತದಾನ, ನಾವು ಕಾಯಿಲೆ ಇದ್ದಾಗ ರಕ್ತದಾನ ಮಾಡ್ತೀವಿ, ಆಪರೇಷನ್ ಮಾಡುವಾಗ. ಒಂದು ರಕ್ತದಾನ ಒಂದು ಜೀವವನ್ನು ಉಳಿಸುತ್ತೆ. ಆದರೆ ನಿಮ್ಮ ಅಮೂಲ್ಯವಾದಂತ ಮತ ಈ ದೇಶದ ಪ್ರಜಾಪ್ರಭುತ್ವದ ಜೀವ ಉಳಿಸುತ್ತೆ. ಅದನ್ನು ತಿಳ್ಕೊಬೇಕು ನೀವೆಲ್ಲ. ಅದರಿಂದ ಯಾವಾಗ್ಲೂ ಅಷ್ಟೇ ಈ ರಾಜಕೀಯ ವ್ಯವಸ್ಥೆ ಯಾವ ರೀತಿ ಆಗ್ತಾ ಇದೆ ಅನ್ನೋದಕ್ಕೆ ಒಂದು ಸಣ್ಣ ಕತೆ ಹೇಳಿ ನಾನು 2 ನಿಮಿಷ ಆದ್ಮೇಲೆ ನಾನು ಹೋಗ್ತಾ ಇದ್ದೀವಿ. ಮುಂದಿನ ಆನೇಕಲ್ಗೆ ಹೋಗ್ಬೇಕಾಗಿದೆ. ಅಂದ್ರೆ ಈ ಸತ್ತೋದ ಮೇಲೆ ನಮ್ಮಲ್ಲೇ ಒಂದು ನಂಬಿಕೆ ಇದೆ, ಮೇಲ್ಗಡೆ ನರಕ ಇದೆ, ಸ್ವರ್ಗ ಇದೆ ಅಂತ ಇದೆ. ಒಬ್ಬ ಸತ್ತೋಗ್ತಾನೆ, ಮೇಲ್ಗಡೆ ಹೋದಾಗ ಚಿತ್ರಗುಪ್ತ ಅಂತ ಇರ್ತಾನೆ, ಅಲ್ಲಿ ಅವನು ಹೇಳ್ತಾನೆ, ಇಲ್ಲಿ 2 ವಿಭಾಗ ಇದೆಯಪ್ಪ, ಬಲ್ಗಡೆ ನರಕ ಇದೆ, ಎಡಗಡೆ ಸ್ವರ್ಗ ಇದೆ. ಇವನು ನೀನ್ ಯಾವ್ದಕ್ಕಾದ್ರೂ ಹೋಗ್ಬೋದು ನೋಡು ಅಂತ. ಇಲ್ಲ ಹೆಂಗಾದ್ರೂ ಹೋಗಿ ನೋಡ್ಕೊ ಬಂದ್ಬಿಡ್ತೀನಿ ಅಂತ ಫಸ್ಟ್ ನರಕಕ್ಕೆ ಹೋಗ್ತಾನೆ. ಅಲ್ಲಿ ಹೋದ್ರೆ ಇವನ್ಗೆ ಆಶ್ಚರ್ಯ, ಎಲ್ಲ ಕುಡಿತಾ ಇದಾರೆ, ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಡ್ಯಾನ್ಸು, ಇದು ಬೀಡಿ, ಸಿಗರೇಟ್ ಎಲ್ಲ ಸೇರ್ತಾ ಇದಾರೆ. ಆಮೇಲೆ ಅವನಿಗೆ ಇದೇನ್ ಹಿಂಗೆ ಅಂತ ಹೇಳ್ತಾನಂತೆ. ಆಮೇಲೆ ಜೊತೆ ಕೊನೆಗೆ ಚಿತ್ರಗುಪ್ತ, ಆಯ್ತು ಒಂದ್ಸರಿ ಸ್ವರ್ಗನು ಆ ಭಾಗನು ನೋಡಪ್ಪ ಅಂತ. ಅಲ್ಲಿ ಹೋದ್ರೆ ಸ್ವರ್ಗದಲ್ಲಿ ಆ ಸೆಕ್ಷನ್ ಅಲ್ಲಿ
ಎಲ್ಲ ಶಾಂತಿಯುತವಾಗಿರ್ತಾರೆ, ಧ್ಯಾನ ಮಾಡ್ತಾ ಇರ್ತಾರೆ, ಯಾವ ಗಲಾಟೆನೂ ಏನಿಲ್ಲ. ಅದಕ್ಕೆ ಇವನೇನ್ ಹೇಳ್ತಾನೆ, ಇದೇನ್ ಸ್ವರ್ಗ, ಇದೇನು ಪ್ರಯೋಜನ ಇಲ್ಲ, ನರಕ, ಇಲ್ಲಿ ಒಳ್ಳೆ ಡ್ಯಾನ್ಸು ಫಸ್ಟ್ ಕ್ಲಾಸ್ ಆಗಿದೆ, ಇಲ್ಲಿ ಏನೇನೋ ಮಜಾ ಇದೆ, ಮೋಜು ಮಸ್ತಿ ಇದೆ ಅಂದ್ಬಿಟ್ಟು ಈ ಕಡೆ ಹೋಗ್ತಾನೆ, ನರಕಕ್ಕೆ ಹೋಗ್ತಾನೆ. ಅಲ್ಲಿ ಒಂದ್ ದಿವಸ ಹಂಗಿರುತ್ತೆ. 2ನೇ ದಿವಸ ಅಲ್ಲಿ ಶುರುವಾಗುತ್ತೆ. ಏನು, ಕಾಯ್ದ ಎಣ್ಣೆನ ಅವನ ಮೇಲೆ ಬಿಡೋದು, ಇವನ್ನೇ ಕಾಯ್ದ ಎಣ್ಣೆನಲ್ಲಿ ಎಜ್ಜೋದು, ಆಮೇಲೆ ಸೂಜಿಲಿ ದವಳದಲ್ಲಿ ಚುಚ್ಚೋದು. ಕೊನೆಗೆ ಅವನ್ ಬಂದು ಕೇಳ್ತಾನೆ, ಇದೇ ನೆನ್ನೆ ಇಷ್ಟೊಂದು ಮೋಜು ಮಸ್ತಿ, ಡ್ಯಾನ್ಸು, ಡ್ರಿಂಕ್ಸು ಇದೆಲ್ಲ ಇತ್ತು, ಏನ್ ಹಿಂಗೆಲ್ಲ ಮಾಡ್ತಾವ್ರೆ? ಅದಕ್ಕೆ ಚಿತ್ರಗುಪ್ತ ಹೇಳಿದಂತೆ, ನೆನ್ನೆ ಇದ್ದಿದ್ದು ಅದು ಚುನಾವಣೆ ನಡೀತಾ ಇತ್ತು, ಈಗ ಚುನಾವಣೆ ಮುಗಿದು ಶುರು ಮಾಡಿದ್ದೀವಿ. ಅದರಿಂದ ಇವತ್ತು ಮತ್ತೊಮ್ಮೆ ತಮ್ಮಲ್ಲಿ ಮತವನ್ನ ನಾನು ಕೇಳ್ತಾ ಇದ್ದೇನೆ. ಯಾಕೆಂದ್ರೆ ನನಗೆ ಒಂದು ಅವಕಾಶ ಕೊಡಿ. ಯಾಕೆಂದ್ರೆ ನಾನು ಸುದೀರ್ಘ ಅವಧಿ ಜನರಿಗೇನೆ ಅರ್ಪಣೆ ಮಾಡಿದ್ದೇನೆ. ನನ್ನ ಆಸ್ಪತ್ರೆಗೆ ಬಂದಂತ ಸಮಯದಲ್ಲಿ ನಾನು ಅತಿ ಹೆಚ್ಚಾಗಿ ಪ್ರೀತಿಸಿದ್ದು ಹಳ್ಳಿಯ ಜನರನ್ನ, ಬಡವರನ್ನ, ರೈತರನ್ನ ಮತ್ತು ನಿರ್ಗತಿಕರನ್ನ. ಹಾಗಾಗಿ ಕೆಲಸ ಮಾಡಿದ್ದೇನೆ. ನಾನು ನಿಮ್ಮ ಧ್ವನಿಯಾಗಿ ಕೆಲಸ ಮಾಡ್ತೇನೆ, ನಾನು ನಿಮ್ಮ ಪ್ರತಿಧ್ವನಿಯಾಗಿ ಕೆಲಸ ಮಾಡ್ತೇನೆ. ಮತ್ತು ನಮ್ಮ ಸ್ಥಳೀಯ ಮುಖಂಡರುಗಳು ನಿಮ್ಮ ಇಲ್ಲಿ ಸಮಸ್ಯೆಗಳನ್ನ ಎಲ್ಲ ಅದನ್ನು ಕೂಡ ಸ್ಪಂದಿಸಿ, ಎಲ್ಲ ಅಂದ್ರೆ ಸುಳ್ಳು ಹೇಳೋದು ಬೇಡ, ನಿಜ ಹೇಳೋಣ, ಅದು ಬಹಳ ಮುಖ್ಯವಾದ. ಏನಾಗುತ್ತೆ ಅದು ಮಾಡೋಣ. ಯಾಕೆಂದ್ರೆ ಯಾವತ್ತೂ ಅಷ್ಟೇ ಸುಳ್ಳು ಹೇಳಿ ಗೆಲ್ಲಬಾರದು ಅಂತ ಹೇಳ್ತೀವಿ ನಾವು. ಬೇಕಾದ್ರೆ ಯಾವತ್ತೂ ಅಷ್ಟೇ ಸತ್ಯಕ್ಕೆ ಸಾಕ್ಷಿ ಕೇಳುವ ಕಾಲ ಇದು. ಈಗ ನೋಡ್ಬೋದು, ಕೆಲವು ಸುಳ್ಳಿಗೆ ಸಾಕ್ಷಿ ಇಲ್ಲ, ಇವತ್ತು ಸತ್ಯಕ್ಕೆ ಸಾಕ್ಷಿ ಕೇಳ್ತಾರೆ. ಆಮೇಲೆ ಕೆಲವರು ಸುಳ್ಳು ಹೇಳುವಾಗ ನಾಲ್ಗೆ ತುಂಬಾ ಚೆನ್ನಾಗಿ ಹೊರಳುತ್ತೆ, ಸತ್ಯ ಹೇಳುವಾಗ ನಾಲ್ಗೆ ನಡಗುತ್ತೆ. ಇವಾಗ ಆ ಕಾಲದಲ್ಲಿ ಇದ್ದೀವಿ, ನಾವು ಕಾಲಘಟ್ಟದಲ್ಲಿ ಇದ್ದೀವಿ. ದಯವಿಟ್ಟು ನಮಗೆ ಆಶೀರ್ವಾದವನ್ನು ಮಾಡಬೇಕು. ನಿಮ್ಮ ಅನುಮತಿಯನ್ನು ಪಡೆದು ನಾವು ಮುಂದೆ ಹೋಗ್ತೇವೆ. ನಮಸ್ಕಾರ.